ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಒಂದು 5 ಜನರಿಗೆ ಪಟ್ಟಿಡಿದ್ರು, ಇವ್ರು ಆಗಲೇಬೇಕು ಅಂತ. ಸೊ ಎಂ ಕೃಷ್ಣಪ್ಪ ಅವರು ವಿಜಯನಗರ MLA, 5 ಟೈಮ್ MLA ಇವರು, ವಿಜಯನಗರದ ಮಾಜಿ ಮಂತ್ರಿ ಕೂಡ ಹೌದು. ಅದೇ ರೀತಿ HC ಮಹದೇವಪ್ಪ, ಟಿ ನರಸೀಪುರ, ಮೈಸೂರು ಜಿಲ್ಲೆ, ಮತ್ತು ಇವರು 6 ಬಾರಿ MLA, ದಲಿತ ಲೀಡ್ರು. ಅದೇ ರೀತಿ ಪುಟ್ಟರಂಗ ಶೆಟ್ಟಿ, ಉಪ್ಪಾರ ಕಮ್ಯುನಿಟಿ, ಚಾಮರಾಜನಗರ, ಇವರು ಕೂಡ 6 ಬಾರಿ ಶಾಸಕರು. ಇನ್ನು RV ದೇಶಪಾಂಡೆ, ಹಳಿಯಾಳ ವಿಧಾನಸಭಾ ಕ್ಷೇತ್ರ, 8 ಬಾರಿ MLA. ಸದ್ಯಕ್ಕೆ ಇರ್ತಕ್ಕಂಥ ಲೀಡರ್ಸಲ್ಲಿ ಕಾಂಗ್ರೆಸ್ BJPಯಲ್ಲಿ ಸೇರಿದ್ರು ಕೂಡ ಅತಿ ಹೆಚ್ಚು ಬಾರಿ MLA ಯಾರಪ್ಪ ಅಂದರೆ ಅದು RV ದೇಶಪಾಂಡೆ. ಇನ್ನು ಬಸವರಾಜ ರಾಯರೆಡ್ಡಿ, ಯಲಬುರ್ಗಾ 6 ಬಾರಿ MLA ಆಗಿದ್ದಾರೆ. ಸೊ ಸ್ವಲ್ಪ ಸೀನಿಯರ್ಸ್ಗೆ ಮಣೆ ಹಾಕ್ದಂಗೆ ಇದೆ ಸಿದ್ದರಾಮಯ್ಯನವರು. ಕೊಡ್ರಪ್ಪ 5 ಬಾರಿ 6 ಬಾರಿ 7 ಬಾರಿ 8 ಬಾರಿ ಎಲ್ಲ MLAಗಳಾಗಿದ್ದಾರೆ, ಒಂದ್ಸಲ ಕೊನೆ ಬಾರಿ ಕೊಟ್ಬಿಡಿ ನಮ್ಮ ರಾಜಕಾರಣ ಪೀರಿಯಡಲ್ಲಿ ಅಂತ. ಸಿದ್ದರಾಮಯ್ಯ ಏನ್ ಲೆಕ್ಕಾಚಾರ ಅಂತ ಹೇಳಿದ್ರೆ DK ಶಿವಕುಮಾರ್ ಬಹಳಷ್ಟು ಜೋರಾಗಿ ಓಡ್ತಾರೆ, ಅವಾಗ ಬ್ರೇಕ್ ಹಾಕೋರು ಬೇಕು ಅಂತ. ಹಾಗಾಗಿ ಹಿಂದೆ 13 ಜನರನ್ನ ಮಾಡಿದಾಗ್ಲೂ ಕೂಡ ಎಲ್ಲ ಸೀನಿಯರ್ಸ್ ಒಳಗಡೆ ತಗೊಂಡಿದ್ರು. ಈಗ ಇನ್ನು ಉಳಿದಂತಹ ಸೀನಿಯರ್ಸ್ ಕೂಡ ಇರಬೇಕು. ಇದ್ರಲ್ಲಿ ನಾವು ಇನ್ನೊಂದು ಹೆಸರು ಹಾಕ್ಬೇಕಾಗಿತ್ತು, ಮರ್ತಿದ್ವಿ. HK ಪಾಟೀಲ್ ಅವ್ರ ಹೆಸರು ಕೂಡ ಹೇಳಿದ್ದಾರೆ. ದೇಶಪಾಂಡೆ, HK ಪಾಟೀಲ್, ಬಸವರಾಜ ರಾಯರೆಡ್ಡಿ. ನನ್ಗೆ ಅನ್ಸಿದೆ, ಇದು ನಮ್ಮ ಪರ್ಸನಲ್ ಒಪಿನಿಯನ್ ಅನ್ಕೊಂಬೋದು, ಹೇಳಿದ್ರು ತಪ್ಪೇನಿಲ್ಲ. DK ಶಿವಕುಮಾರ್ ಅವ್ರಿಗೆ 64 ವರ್ಷ. ಸೊ ಅಂದರೆ ಅವ್ರಿಗಿಂತೂ ದೊಡ್ಡವರು ಅವ್ರ ಸಂಪುಟದಲ್ಲಿದ್ದರೆ, ಸೊ ಅವ್ರ ಕೈಯಲ್ಲಿ ಹೆಂಗೆ ಕೆಲಸ ಮಾಡ್ತೀವಿ. ಈಗ ಎಕ್ಸಾಂಪಲ್, ಈಗ ದೇಶಪಾಂಡೆ ಅಥವಾ ನೀವು HK ಪಾಟೀಲ್ ಹೆಸರು ಹೇಳಿದ್ರೆ, ಎಲ್ಲರೂ ತುಂಬ ಸೀನಿಯರ್ಸು, ಈಗಾಗಲೇ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಸಾಕು, ತುಂಬ ಸಲ MLAಗಳಾಗಿದ್ದೀರಾ ಅಥವಾ ಮಂತ್ರಿಗಳಾಗಿದ್ದೀರಾ, ಹೊಸಬ್ರು ಅವಕಾಶ ಮಾಡಿಕೊಡ್ರಪ್ಪ, ಇನ್ಯಾವಾಗ ಅವಕಾಶ ಮಾಡಿಕೊಡ್ತೀರಾ ನೀವು ಅಂತ DK ಶಿವಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಒಪ್ಕೊಬೇಕಲ್ವಾ? ಸಿದ್ದರಾಮಯ್ಯ ಆ ವಾದವನ್ನು ಒಪ್ಕೊಂಡಿಲ್ಲ. ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನೀವು ಹೇಳಿದಂತೆ DK ಶಿವಕುಮಾರ್ ಅವರು ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅಂತ ವಾದ ಇಟ್ಟಿರೋದು ನಿಜ. ಆದರೆ ಸಿದ್ದರಾಮಯ್ಯ ಅವರು ಹೇಳೋದೇನೆಂದ್ರೆ, ಸದನ ಯಾವಾಗಲೂ ಕೂಡ ಸುಗಮವಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಈಗ ಬೇರೆ ಬೇರೆ ವಿಚಾರಗಳು ಇನ್ಮೇಲೆ ಎಲೆಕ್ಷನ್ ಇರೋದ್ರಿಂದ ಪ್ರತಿದಿನವೂ ಕೂಡ ಸರ್ಕಾರದ ವಿರುದ್ಧ ಯಾವುದಾದ್ರೂ ಒಂದು ಆರೋಪಗಳನ್ನು, ಪ್ರಕರಣಗಳನ್ನು ಹೊರತೆಗೆಯುವಂಥ ಒಂದು ಕೆಲಸ ವಿಪಕ್ಷಗಳು ಮಾಡ್ತವೆ. ಇಲ್ಲ ಬೇರೆ ಯಾರಾದರೂ ಮಾಡ್ಬೋದು. ಅದನ್ನು ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ಎದುರಿಸುವಂತಹ ಶಕ್ತಿ ಇರುವಂತಹ ನಾಯಕರುಗಳು ಬೇಕು. 2013ರಿಂದ 2018 ಟೈಮಲ್ಲಿ ಸಿದ್ದರಾಮಯ್ಯ CM ಆಗಿದ್ದಾಗಲೂ ಕೂಡ ಇವರೆಲ್ಲರೂ ಕೂಡ ಮಂತ್ರಿಗಳಾಗಿದ್ರು. ಮತ್ತೆ ಅವ್ರನ್ನೇ ಅಂದರೆ ಆಫ್ಟರ್ ನೀವು 13ರಿಂದ 23 10 12 13 ವರ್ಷ ಆದ್ಮೇಲೆ ಮತ್ತೆ ಅವ್ರನ್ನೇ ಮಂತ್ರಿಯಾಗಿ ನೋಡ್ತೀವಿ ಅಂದರೆ ಪಕ್ಷದಲ್ಲಿ ಇರ್ತಕ್ಕಂಥ ಉಳಿದ ಶಾಸಕರು ಅಥವಾ ಲೀಡರ್ಸ್ ಏನಾಗಬೇಕು ಅಂತ. ಅಲ್ಲ, ಅದು ಯುವ ಶಾಸಕರ ಒತ್ತಾಯದಿದೆ. ಬರೀ ನೀವು ಕೊಟ್ಟವ್ರಿಗೆ ಕೊಟ್ರೆ ಹಾಗಾದ್ರೆ ನಾವ್ ಯಾವಾಗ ಆಗೋದಂತ. ಅವರು ಇರೋವರೆಗೂ ರಾಜಕೀಯ ಮಾಡ್ತಾರೆ, ಹಾಗಾದ್ರೆ ನಾವು ಅಲ್ಲಿವರೆಗೂ ಸುಮ್ಮನೆ ಇರ್ಬೇಕಾ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಯಾರಾಗ್ಬೋದು? ಈಗ ಸಿದ್ದರಾಮಯ್ಯ ಕೊಟ್ಟಿರೋ ಪಟ್ಟಿಯಲ್ಲಿ ಎಂ ಕೃಷ್ಣಪ್ಪ, ಮಹದೇವಪ್ಪ, ಪುಟ್ಟರಂಗ ಶೆಟ್ಟಿ, RV ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ, HK ಪಾಟೀಲ್ ಸೇರ್ಸ್ಕೊಂಬೇಡ. ನನಗೆ ಕೃಷ್ಣಪ್ಪ ಕ್ಲಿಯರ್ ಆಗುತ್ತೆ, ಪುಟ್ಟರಂಗ ಶೆಟ್ಟಿ ಅವ್ರದ್ದು ಕೂಡ ಕ್ಲಿಯರ್ ಆಗುತ್ತೆ. ಚಾಮರಾಜನಗರ ಮತ್ತೆ ವಿಜಯನಗರ. ಕೃಷ್ಣಪ್ಪ ವರ್ಸಸ್ ಶರತ್ ಬಚ್ಚೇಗೌಡ ಅಂತ ಇರೋದು. ಬಹುತೇಕ ಎಂ ಕೃಷ್ಣಪ್ಪ ಅವ್ರದ್ದು ಬೆಂಗಳೂರು ನಗರಕ್ಕೆ ತಗೊಂಡ್ರೆ ಇವ್ರದ್ದು ಕ್ಲಿಯರ್ ಆಗ್ಬೋದು, ಶರತ್ ಬಚ್ಚೇಗೌಡದು ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕೋಬಹುದು. ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಅಲ್ಲಿ ಕೊಳ್ಳೇಗಾಲ ಶಾಸಕರು ಇದ್ರೂ ಕೂಡ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಅವಕಾಶಗಳು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಎಡಗೈ ದಲಿತ ಬಲಗೈಯಲ್ಲಿ ಮಹದೇವಪ್ಪ ಅವರು ಇರಲೇಬೇಕು ಅಂತ ಒಂದು ಒತ್ತಾಯ ಇದೆ. ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. 50-50 ಚಾನ್ಸ್ ಇದರಲ್ಲಿ ಇರೋದು ಅಂತ ಹೇಳಿದ್ರೆ, ಒಂದು ಬಸವರಾಜ ರೆಡ್ಡಿ, ಇನ್ನೊಂದು ದೇಶಪಾಂಡೆಗೆ. ಯಾಕಂತ ಹೇಳಿದ್ರೆ ದೇಶಪಾಂಡೆಗೆ ಅವರ ಹಿರಿತನ, ಈ ವಿಚಾರಗಳು ಹೆಚ್ಚು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ. ಸಿದ್ದರಾಮಯ್ಯ ಅಂತೂ ಬಹಳಷ್ಟು ಗಟ್ಟಿಯಾಗಿ ಪಟ್ಟಿಡಿದಿದ್ದಾರೆ, ಇಲ್ಲ ದೇಶಪಾಂಡೆ ಅಂತವ್ರು ಇರಬೇಕು, ಇದು ಕೊನೆಯ ಅವಕಾಶ ಅಂತ ಹೇಳ್ತಾರೆ ಅಂತ. ಆದ್ರೆ ಇವ್ರಿಗಿರೋದು ಅವ್ರಿಗೆ ಕೊನೆಯ ಅವಕಾಶ ಇರ್ಬೋದು, ಕಾಂಗ್ರೆಸ್ ಕೊನೆಯ ಅವಕಾಶ ಇರಲ್ಲ. ಹಾಗಾಗಿ ನಮ್ಮ ಪಕ್ಷದ ದೃಷ್ಟಿಯಿಂದ ಯಾರು ನಮ್ಗೆ ಅನುಕೂಲ ಆಗುತ್ತೋ ಅವ್ರಿಗೆ ಮಾಡ್ಕೊಡಿ. ಬಹುತೇಕ ದಿನೇಶ್ ಗುಂಡೂರಾವ್ ಮತ್ತೆ ಬ್ಯಾಕ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಸಿದ್ದರಾಮಯ್ಯ ಲಿಸ್ಟ್ ಆಯ್ತು. ಇನ್ನೊಂದು ಹೇಳ್ಬೇಕು, ಬಸವರಾಜ ರೆಡ್ಡಿ ಅಷ್ಟು ಸುಲಭ ಇಲ್ಲ. ಬಸವರಾಜ ರೆಡ್ಡಿ ಅವ್ರ ಹೆಸರು ಸಿದ್ದರಾಮಯ್ಯ ಪಟ್ಟಿಡಿದ್ ಕೂತವ್ರೆ. ಸಿದ್ದರಾಮಯ್ಯ 2 ಹೆಸರು ಹೇಳಿದ್ದಾರೆ, ಬಸವರಾಜ ರೆಡ್ಡಿ ಹೇಳಿದ್ದಾರೆ, ಅದೇ ಜಿಲ್ಲೆಯಲ್ಲಿ ತಂಗಡಿಗೆ ಹೇಳಿದ್ದಾರೆ, ಬಟ್ ಶಿವರಾಜ್ ತಂಗಡಿಗೆ 3 ವರ್ಷ ಕಂಪ್ಲೀಟ್ ಆಗೋದ್ರಿಂದ ರಾಯರೆಡ್ಡಿ ಕೊಡಿ ಅಂತ. ರಾಯರೆಡ್ಡಿ ಬಹಳಷ್ಟು ಬ್ಯಾಟಿಂಗ್ ಮಾಡಿದಂಥವ್ರು. ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ DK ಶಿವಕುಮಾರ್ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಇದರಲ್ಲಿ ಬಹುತೇಕ ಬಸವರಾಜ ರೆಡ್ಡಿ 50-50 ಚಾನ್ಸ್. 60-40 ನಾವು ದೇಶಪಾಂಡೆ ಅವ್ರನ್ನ ಹಾಕೋಬಹುದು, ಕೃಷ್ಣಪ್ಪ ಅವ್ರದ್ದು ಕ್ಲಿಯರ್ ಆಗ್ಬೋದು, ಪುಟ್ಟರಂಗ ಶೆಟ್ಟಿ ಅವ್ರದ್ದು ಕ್ಲಿಯರ್ ಆಗುತ್ತೆ. ನೋಡೋಣ, ಇದು ಸಿದ್ದರಾಮಯ್ಯ ಪಟ್ಟಿ.